ನಮಸ್ತೆ ಆತ್ಮೀಯ ಮಿತ್ರರೇ, ತಮಗೆ ವರನಿಧಿ ಕನ್ನಡ ನ್ಯೂಸ್ಗೆ ಆತ್ಮೀಯ ಸ್ವಾಗತ. ಇದು ಜನಪರ, ವಸ್ತುನಿಷ್ಠ, ನಿಖರ ಹಾಗೂ ಸತ್ಯದ ಹಾದಿಯಲ್ಲಿ. ಮಧ್ಯಪ್ರಾಚ್ಯದಲ್ಲಿ ಭಾರೀ ಯುದ್ಧ ಸ್ಫೋಟಗೊಂಡಿದೆ. ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ಮುಖಾಮುಖಿ. ಮಿಸೈಲ್ ದಾಳಿ, ಡ್ರೋನ್ ದಾಳಿ, ಸಾವಿರಾರು ಸೈನಿಕರು ಸಜ್ಜು. ಇದು ಸಾಮಾನ್ಯ ಯುದ್ಧವಲ್ಲ, ಇದು ಮೂರನೇ ಮಹಾಯುದ್ಧದ ಆರಂಭವೇ. ಇಸ್ರೇಲ್ ಮತ್ತು ಅಮೆರಿಕ ಇರಾನ್ ಪ್ರಮುಖ ಸೈನಿಕ ಕೇಂದ್ರಗಳ ಮೇಲೆ ಭಾರೀ ಏರ್ ಸ್ಟ್ರೈಕ್ ನಡೆಸಿದವು ಎಂದು ವರದಿಗಳು ಹೇಳುತ್ತಿವೆ. ಇದಕ್ಕೆ ಪ್ರತಿಯಾಗಿ ಇರಾನ್ ಮಿಸೈಲ್ ಮತ್ತು ಡ್ರೋನ್ ದಾಳಿಯಿಂದ ಇಸ್ರೇಲ್ ಕಡೆಗೆ ಪ್ರಹಾರ ಮಾಡಿತು. ಇದರ ಜೊತೆಗೆ ಹಿಜ್ಬುಲ್ಲಾ ಗುಂಪು ಕೂಡ ಇಸ್ರೇಲ್ ವಿರುದ್ಧ ದಾಳಿ ಆರಂಭಿಸಿದೆ. ಗಲ್ಫ್ ದೇಶಗಳಲ್ಲೂ ಆತಂಕ ವಾತಾವರಣ ನಿರ್ಮಾಣವಾಗಿದೆ. ಈ ಯುದ್ಧ ಹಠಾತ್ತಾಗಿ ಶುರುವಾಗಿಲ್ಲ. ಇರಾನ್ನ ಅಣುಶಕ್ತಿ ಕಾರ್ಯಕ್ರಮದ ಬಗ್ಗೆ ವರ್ಷಗಳಿಂದ ಉದ್ವಿಗ್ನತೆ ಇತ್ತು. ಇಸ್ರೇಲ್ ಮತ್ತು ಅಮೆರಿಕ ಇರಾನ್ ಅಣುಬಾಂಬ್ ತಯಾರಿಸುತ್ತಿದೆ ಎಂದು ಆರೋಪಿಸುತ್ತಿವೆ. ಇರಾನ್ ಮಾತ್ರ ನಾವು ನಮ್ಮ ರಕ್ಷಣೆಗೆ ಕೆಲಸ ಮಾಡುತ್ತಿದ್ದೇವೆ ಎಂದು ಹೇಳುತ್ತದೆ. ಇದರ ಹಿಂದೆ ರಾಜಕೀಯ, ಧಾರ್ಮಿಕ ಮತ್ತು ಶಕ್ತಿಯ ರಾಜಕೀಯ ಆಟ ಇದೆ. ಈ ಯುದ್ಧ ಮಧ್ಯಪ್ರಾಚ್ಯಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಸೌದಿ ಅರೇಬಿಯಾ, ಕತಾರ್, ಕುವೈತ್ ದೇಶಗಳು ಎಚ್ಚರ ಸ್ಥಿತಿಯಲ್ಲಿ ಇವೆ. ಅಮೆರಿಕ ತನ್ನ ಸೈನಿಕರನ್ನು ಗಲ್ಫ್ ಪ್ರದೇಶದಲ್ಲಿ ಹೆಚ್ಚಿಸಿದೆ. ರಷ್ಯಾ ಮತ್ತು ಚೀನಾ ಈ ದಾಳಿಯನ್ನು ಖಂಡಿಸಿವೆ. ಐಕ್ಯ ರಾಷ್ಟ್ರ ಸಂಘ ಶಾಂತಿ ಕೋರಿಕೆ ಮಾಡಿದೆ. ಭಾರತದ ಮೇಲೆ ಪರಿಣಾಮವೇನು? ಇದು ಭಾರತಕ್ಕೂ ದೊಡ್ಡ ಸಮಸ್ಯೆ ಆಗಬಹುದು. ಭಾರತ ತನ್ನ ತೈಲದ ಬಹುಭಾಗವನ್ನು ಮಧ್ಯಪ್ರಾಚ್ಯದಿಂದ ಆಮದು ಮಾಡಿಕೊಳ್ಳುತ್ತಿದೆ. ಹಾರ್ಮುಜ್ ಕಣಿವೆ, ಸ್ಟ್ರೈಟ್ ಆಫ್ ಹಾರ್ಮುಜ್ ಮುಚ್ಚಿದರೆ ತೈಲ ಬೆಲೆ ಏರಿಕೆ ಆಗುತ್ತದೆ. ಇದರಿಂದ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಬೆಲೆ ಏರಬಹುದು. ವಿದೇಶದಲ್ಲಿ ಕೆಲಸ ಮಾಡುವ ಲಕ್ಷಾಂತರ ಭಾರತೀಯರ ಭದ್ರತೆ ಕೂಡ ಪ್ರಶ್ನೆಯಾಗಿದೆ. ಯುದ್ಧ ಇನ್ನಷ್ಟು ವಿಸ್ತರಿಸಬಹುದೇ? ಹೆಜ್ಬುಲ್ಲಾ, ಹಮಾಸ್ ಹಾಗೂ ಇತರ ಗುಂಪುಗಳು ಈ ಯುದ್ಧದಲ್ಲಿ ತೊಡಗಿಕೊಂಡರೆ ಇದು ಸಂಪೂರ್ಣ ಮಧ್ಯಪ್ರಾಚ್ಯ ಯುದ್ಧವಾಗಬಹುದು. ಅಮೆರಿಕ ನೇರವಾಗಿ ಸೇರಿಕೊಂಡರೆ ಪರಿಸ್ಥಿತಿ ಇನ್ನಷ್ಟು ಗಂಭೀರವಾಗಬಹುದು. ಇದು ಮೂರನೇ ಯುದ್ಧಕ್ಕೆ ದಾರಿ ಮಾಡಿಕೊಡಬಹುದೇ ಅಥವಾ ಮಾತುಕತೆ ಮೂಲಕ ಶಾಂತಿ ಸಾಧ್ಯವೇ? ಇತ್ತೀಚೆಗೆ ಬಂದ ವರದಿಗಳ ಪ್ರಕಾರ ಆಯತೊಲ್ಲಾ ಖಮೇನಿ ಹತ್ಯೆಯಾಗಿದ್ದಾರೆ. ಯಾರು ಈ ನಾಯಕ? ಆಯತೊಲ್ಲಾ ಖಮೇನಿ ಇರಾನ್ನ ಪರಮಾಧಿಕಾರಿ ನಾಯಕ. 1989ರಿಂದ ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಇರಾನ್ನ ಸುಪ್ರೀಂ ಲೀಡರ್. ಸೈನ್ಯ, ಅಣುನೀತಿ, ವಿದೇಶಾಂಗ ನೀತಿ ಎಲ್ಲವೂ ಅವರ ನಿಯಂತ್ರಣದಲ್ಲಿ. ಖಮೇನಿ ಹತ್ಯೆ ಹೇಗೆ ನಡೆದಿದೆ? ವರದಿಗಳ ಪ್ರಕಾರ ಯುದ್ಧದ ತೀವ್ರ ಘಟ್ಟದಲ್ಲಿ ರಾಜಧಾನಿ ಟೆಹರಾನ್ನ ಸಮೀಪದ ಭದ್ರತಾ ವಲಯದ ಮೇಲೆ ನಿಖರ ಮಿಸೈಲ್, ಡ್ರೋನ್ ದಾಳಿ ನಡೆದಿದೆ ಎಂದು ಹೇಳಲಾಗಿದೆ. ಸೈನಿಕ ಮುಖ್ಯಸ್ಥರು ಮತ್ತು ಉನ್ನತ ಅಧಿಕಾರಿಗಳ ಸಭೆ ನಡೆಯುತ್ತಿದ್ದ ವೇಳೆ ಈ ದಾಳಿ ಸಂಭವಿಸಿದೆ ಎಂಬ ಮಾಹಿತಿ ಹರಿದಾಡುತ್ತಿದೆ. ಈ ದಾಳಿಯಲ್ಲಿ ಖಮೇನಿ ಅವರ ಮಗಳು ಮತ್ತು ಅಳಿಯ ತೀರಿಕೊಂಡಿದ್ದಾರೆಂದು ವರದಿಗಳು ಹೇಳಿದೆ. ಖಮೇನಿಯನ್ನೇ ಯಾಕೆ ಟಾರ್ಗೆಟ್ ಮಾಡಿದರು? ಇರಾನ್ನ ಅಣು ಕಾರ್ಯಕ್ರಮ ಮತ್ತು ಪ್ರಾಕ್ಸಿ ಗುಂಪುಗಳಿಗೆ ಬೆಂಬಲ ನೀಡುವ ನೀತಿಯ ಹಿನ್ನೆಲೆ. ಇಸ್ರೇಲ್ ಮತ್ತು ಅಮೆರಿಕದೊಂದಿಗೆ ದೀರ್ಘಕಾಲದ ಉದ್ವಿಗ್ನತೆ ಇತ್ತು. ಖಮೇನಿ ಹತ್ಯೆ ದೃಢಪಟ್ಟಿದೆ. ದೇಶಾದ್ಯಂತ ತುರ್ತು ಪರಿಸ್ಥಿತಿ ಘೋಷಣೆಯಾಗಿದೆ. ಹೊಸ ನಾಯಕನ ಆಯ್ಕೆಯಾಗಿದೆ. ಜನರಲ್ಲಿ ಭಾರೀ ಪ್ರತಿಭಟನೆಗಳು ಅಥವಾ ಪ್ರತೀಕಾರದ ಕೂಗು ಕೇಳಿಬರುತ್ತಿದೆ. ಇರಾನ್ನ IRGC ರೆವಲ್ಯೂಷನರಿ ಗಾರ್ಡ್ ತೀವ್ರ ಪ್ರತಿಕ್ರಿಯೆ ಕೊಟ್ಟಿದೆ. ಇರಾನ್ ಯಾಕೆ ಗಲ್ಫ್ ರಾಷ್ಟ್ರಗಳ ಮೇಲೆ ಬ್ಯಾಲಿಸ್ಟಿಕ್ ಮಿಸೈಲ್ ಹೋರಾಟ ಮಾಡಬೇಕು? ಇರಾನ್ ತನ್ನ ಪ್ರತಿಸ್ಪರ್ಧಿಗಳಾದ ಅಮೆರಿಕ ಮತ್ತು ಇಸ್ರೇಲ್ ಸೇನೆಗಳ ನೆಲೆಗಳಿರುವ ರಾಷ್ಟ್ರಗಳು ಮತ್ತು ಬೆಂಬಲದ ದೇಶಗಳನ್ನು ಗುರಿಯಾಗಿಟ್ಟು ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಮತ್ತು ಡ್ರೋನ್ಗಳಿಂದ ದಾಳಿ ನಡೆಸಿದೆ. ಇದರಲ್ಲಿ ಯುನೈಟೆಡ್ ಅರಬ್ ಎಮಿರೇಟ್ಸ್, UAE, ದುಬೈ, ಅಬುಧಾಬಿ, ಕತಾರ್ ಸೇರಿದಂತೆ ಹಲವು ಗಲ್ಫ್ ನಗರಗಳು ಸೇರಿವೆ. ಗಲ್ಫ್ ಪ್ರದೇಶದಲ್ಲಿ ಏನು ನಡೆದಿದೆ? UAE ತನ್ನ ಉನ್ನತ ಏರ್ ಡಿಫೆನ್ಸ್ ವ್ಯವಸ್ಥೆಯ ಮೂಲಕ 165 ಮಿಸೈಲ್ಸ್ ಮತ್ತು 500ಕ್ಕೂ ಹೆಚ್ಚು ಡ್ರೋನ್ಗಳನ್ನು ಐರನ್ ಡ್ರೋಮ್ ಮೂಲಕ ತಡೆ ಹಿಡಿದಿದ್ದಾರೆ. ಇದಲ್ಲದೆ 58ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿದ್ದು 3 ಜನರು ಮೃತಪಟ್ಟಿದ್ದಾರೆ. ಆದರೆ ಐರನ್ ಡ್ರೋಮ್ ತಡೆ ಹಿಡಿದಾಗಲೂ ವಿತರವಾದ ಎತ್ತರದ ಭಾಗಗಳು ನೆಲಕ್ಕೆ ಬಿದ್ದಾಗ ಗಾಯ ಮತ್ತು ಹಾನಿ ಸಂಭವಿಸಿದೆ. ದುಬೈ ಮತ್ತು UAE ನಲ್ಲಿ ಸುಮಾರು 35 ಲಕ್ಷಕ್ಕೂ ಹೆಚ್ಚು ಭಾರತೀಯರು ಕೆಲಸ ಮಾಡುತ್ತಿದ್ದಾರೆ. ಕನ್ಸ್ಟ್ರಕ್ಷನ್, ಹೋಟೆಲ್, IT ಬಿಸಿನೆಸ್, ನರ್ಸ್, ಇಂಜಿನಿಯರ್ ಇತ್ಯಾದಿಗಳು. ಈಗಿನ ಮುಖ್ಯ ಪರಿಣಾಮಗಳು: ವಿಮಾನ ಸಂಚಾರ, ಕೆಲ ಸಮಯ ವಿಮಾನಗಳು ರದ್ದಾಗಬಹುದು ಅಥವಾ ವಿಳಂಬವಾಗಬಹುದು. ಏರ್ ಸ್ಪೇಸ್ ತಾತ್ಕಾಲಿಕವಾಗಿ ಟೆಂಪರರಿಯಾಗಿ ಮುಚ್ಚಬಹುದು. ಉದ್ಯೋಗದ ಮೇಲೆ ಪರಿಣಾಮ, ಕಚೇರಿಗಳು ವರ್ಕ್ ಫ್ರಮ್ ಹೋಮ್ ಆಗಬಹುದು.
ಕನ್ಸ್ಟ್ರಕ್ಷನ್ ಮತ್ತು ಟೂರಿಸಂ ಕ್ಷೇತ್ರಕ್ಕೆ ತಾತ್ಕಾಲಿಕ ಹೊಡೆತ. ಮಾನಸಿಕ ಒತ್ತಡ, ಸೈರನ್ ಅಲರ್ಟ್ಗಳು ಜನರಲ್ಲಿ ಭಯ ಹುಟ್ಟಿಸುತ್ತದೆ. ಕುಟುಂಬ ಭಾರತದಲ್ಲಿ ಇದ್ದರೆ ಚಿಂತೆಯೂ ಹೆಚ್ಚಾಗುತ್ತದೆ. ಭಾರತಕ್ಕೆ ಹಿಂದಿರುಗುವುದು ಸುರಕ್ಷಿತವೇ? ಯಾವಾಗ ಬರಬೇಕು? ಸರ್ಕಾರ ಅಧಿಕೃತವಾಗಿ ಎವಾಕ್ಯುಯೇಷನ್ ಘೋಷಿಸಿದರೆ, ನಿಮ್ಮ ಕೆಲಸ ಕಂಪನಿ ಗ್ಯಾರಂಟಿ ಕೊಡದಿದ್ದರೆ, ನಿಮ್ಮ ಪ್ರದೇಶದಲ್ಲಿ ನೇರ ಅಪಾಯವಿದ್ದರೆ ತಕ್ಷಣ ಓಡಿ ಬರಬೇಕೇ? ಇಲ್ಲ, ಗಾಬರಿಯಾಗಬೇಡಿ. ದುಬೈ ಸಾಮಾನ್ಯವಾಗಿ ಅತ್ಯಂತ ಸುರಕ್ಷಿತ ನಗರಗಳಲ್ಲಿ ಒಂದು. UAE ಸರ್ಕಾರ ಸುರಕ್ಷತೆಯಲ್ಲಿ ತುಂಬಾ ಗಟ್ಟಿತನವಿದೆ. ಭಾರತ ಸರ್ಕಾರದ ಪಾತ್ರವೇನು? ಭಾರತೀಯ ರಾಯಭಾರಿ ಕಚೇರಿ ಎಂಬಸಿ ನಿರಂತರ ಸಂಪರ್ಕದಲ್ಲಿರುತ್ತದೆ. ಅಗತ್ಯವಿದ್ದರೆ ಆಪರೇಷನ್ ಗಂಗಾ ಮಾದರಿಯ ಎವಾಕ್ಯುಯೇಷನ್ ನಡೆಸಬಹುದು. NRI ಸಹಾಯವಾಣಿ ಸಂಖ್ಯೆ ಪ್ರಕಟಿಸಬಹುದು. ಪ್ರಾಕ್ಟಿಕಲ್ ಸಲಹೆಗಳು: ಪಾಸ್ಪೋರ್ಟ್ ಮತ್ತು ಮುಖ್ಯ ದಾಖಲೆ ಸಿದ್ಧವಾಗಿಟ್ಟುಕೊಳ್ಳಿ. ಭಾರತೀಯ ಎಂಬಸಿ ಕಚೇರಿಯ ಸೂಚನೆಗಳನ್ನು ಫಾಲೋ ಮಾಡಿ. ಫೇಕ್ ನ್ಯೂಸ್ ನಂಬಬೇಡಿ. ಅಗತ್ಯ ವಸ್ತುಗಳನ್ನು ಮನೆಗೆ ಇಟ್ಟುಕೊಳ್ಳಿ. ನಿಮ್ಮ ಕಂಪನಿಯ HR ಜೊತೆ ಸಂಪರ್ಕದಲ್ಲಿರಿ. ಇದೀಗ ಪರಿಸ್ಥಿತಿ ಆತಂಕಕರವಾಗಿರಬಹುದು, ಆದರೆ ದುಬೈ ಸಂಪೂರ್ಣ ಯುದ್ಧ ಭೂಮಿಯಾಗಿಲ್ಲ. ಸುರಕ್ಷತೆ ಕ್ರಮಗಳು ಜಾರಿಯಲ್ಲಿವೆ. ಭಾರತೀಯರು ಗಾಬರಿಯಾಗದೆ ಅಧಿಕೃತ ಮಾಹಿತಿಯನ್ನು ಮಾತ್ರ ಅನುಸರಿಸಬೇಕು. ಇದು ಕೇವಲ ಒಂದು ದೇಶದ ಯುದ್ಧ ಅಲ್ಲ, ಇದು ಜಾಗತಿಕ ರಾಜಕೀಯದ ದೊಡ್ಡ ಆಟ. ಪ್ರತಿದಿನ ಪರಿಸ್ಥಿತಿ ಬದಲಾಗುತ್ತಿದೆ. ಈ ಯುದ್ಧ ಜಗತ್ತಿನ ಭವಿಷ್ಯವನ್ನು ಬದಲಾಯಿಸಬಹುದೇ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಇಂಥ ಪ್ರಮುಖವಾದ ವಸ್ತುನಿಷ್ಠ ವರದಿಗೆ ವರನಿಧಿ ಕನ್ನಡ ನ್ಯೂಸ್ ಅನ್ನು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತಿ ಮತ್ತು ಕಮೆಂಟ್ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು ಮಿತ್ರರೇ. ಜೈ ಹಿಂದ್, ಜೈ ಕರ್ನಾಟಕ.